My dear students, welcome to my channel Dhanustock. March 2024 model paper for class 5th subject Environmental Studies EVS. ಇದನ್ನ ಸಾಲ್ವ್ ಮಾಡೋಣ. SA2 ಎಕ್ಸಾಮ್ ಅಲ್ಲಿ ನಿಮಗೆ ಈಸಿಯಾಗಿ ಗುಡ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಇದು ಒಂದು ಟೂಲ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. 40 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀತೀರಾ. ಟೈಮಿಂಗ್ಸ್ 2 ಅವರ್ಸ್ ಇರುತ್ತೆ. ಫಸ್ಟ್ ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ಸ್ಟೂಡೆಂಟ್ ಅಂಡ್ ಬೈ ದ ಟೀಚರ್ಸ್ ಅಂತ ಇರುತ್ತೆ. ಸೊ ಫಸ್ಟ್ ನೇಮ್ ಆಫ್ ದ ಸ್ಟೂಡೆಂಟ್ ಸ್ಯಾಟ್ ನಂಬರು ಮತ್ತೆ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಇಷ್ಟನ್ನ ನೀವು ಫಿಲ್ ಮಾಡ್ತೀರಾ. ಮತ್ತೆ ನೆಕ್ಸ್ಟ್ ಏನ್ ಬರುತ್ತೋ ಅದೆಲ್ಲ ಬಂದ್ಬಿಟ್ಟು ಟೀಚರ್ಸ್ಗಳು ಫಿಲ್ ಮಾಡೋ ಅಂಥದ್ದು. ಸೊ ನೀವು ಅದನ್ನ ಟಚ್ ಮಾಡಕ್ಕೆ ಹೋಗ್ಬೇಡಿ. ಸೆಕೆಂಡ್ ಪೇಜ್ ಅಲ್ಲಿ ಬಂದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಅಂದ್ರೆ 4 ಆಪ್ಷನ್ ಕೊಟ್ಟಿರ್ತಾರೆ ಒಂದು ಕ್ವೆಶನ್ಗೆ. ಅದರಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಆನ್ಸರ್ ಅಂತ ಇದೆ ನೋಡಿ, ಅಲ್ಲಿ ಬಾಕ್ಸ್ ಇದೆ, ಬಾಕ್ಸ್ ಪಕ್ಕದಲ್ಲಿ ಒಂದು ಲೈನ್ ಇದೆ ಅಲ್ವಾ. ಸೊ ನಾವು ಯಾವ ಆನ್ಸರ್ ಅನ್ನ ಸೆಲೆಕ್ಟ್ ಮಾಡ್ತೀವೋ ಆ ಆಲ್ಫಾಬೆಟ್ ಅನ್ನ ಬರೆದು ಮತ್ತೆ ಆನ್ಸರ್ ಅನ್ನ ಬರಿತೇವೆ. ಫಸ್ಟ್ ಕ್ವೆಶನ್, ಇಟ್ ಈಸ್ ಎ ಸೂಟಬಲ್ ಪೇರ್ ಫಾರ್ ಫುಡ್ ಫ್ರಮ್ ಪ್ಲಾಂಟ್ ಸೋರ್ಸ್ ಅಂತ ಇದೆ. ಈ 4 ಆಪ್ಷನ್ ಅಲ್ಲಿ ನೀವು A, B ಮತ್ತೆ D ನೋಡಿ, ಇವೆಲ್ಲ ಬಂದ್ಬಿಟ್ಟು ಅನಿಮಲ್ ಇಂದ ಬರುವಂತದ್ದು, ಅನಿಮಲ್ ಸೋರ್ಸ್. ಸೊ ಸಿ ಬಂದ್ಬಿಟ್ಟು ಸೆಲ್ಸ್ ಅಂಡ್ ವೆಜಿಟೇಬಲ್ಸ್, ಅದು ಪ್ಲಾಂಟ್ ಇಂದ ಬರುವಂತದ್ದು. ಕರೆಕ್ಟಾ? ಸೊ ಅದಕ್ಕೆ ನಾವು ಇವಾಗ ಆನ್ಸರ್ ಸಿ ಅಂತ ಹೇಳಿ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸೆರಲ್ಸ್ ಮತ್ತೆ ವೆಜಿಟೇಬಲ್ಸ್ ಅಂತ ಬರಿತೀವಿ. ಎಕ್ಸಾಮ್ ಅಲ್ಲಿ ನೀವು SA2 ಎಕ್ಸಾಮ್ ಅಲ್ಲಿ ಹೀಗೆ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಎ ಬಾಯ್ ಹ್ಯಾಡ್ ಒಬೆಸಿಟಿ ಪ್ರಾಬ್ಲಮ್ ಫ್ರಮ್ ವಿಚ್ ಆಫ್ ದ ಡಾಕ್ಟರ್ ಸಜೆಷನ್ ಇಟ್ಸ್ ಎಲಿಮಿನೇಷನ್ ಇಸ್ ನಾಟ್ ಪಾಸಿಬಲ್ ಅಂತ ಇದೆ. ಇದು ಒಂಥರ ಟ್ರಿಕಿ ಕ್ವೆಶನ್ ತರ ಇದೆ. ಈ ರೀತಿ ಕ್ವೆಶನ್ಗಳು ಬಂದಾಗ ಕಂಪ್ಲೀಟ್ ಆಗಿ ಏನು 4 ಆಪ್ಷನ್ ಅನ್ನ ಓದ್ಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಇಟ್ಸ್ ಎಲಿಮಿನೇಷನ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್, ಆಪ್ಷನ್ ಡಿ ಬಂದ್ಬಿಟ್ಟು ಆನ್ಸರ್ ಆಗುತ್ತೆ. ಸೊ ಅಲ್ಲಿ ಯಾವ ಆನ್ಸರ್ ಕರೆಕ್ಟ್ ಆನ್ಸರ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವೋ ಆಲ್ಫಾಬೆಟ್ ಅನ್ನ ಬರೆದು ಬಾಕ್ಸ್ ಅಲ್ಲಿ ಮತ್ತೆ ನಾವು ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಈ 2 ಕ್ವೆಶನ್ ಯಾವ್ದ್ರಿಂದ ತಗೊಂಡಿದ್ದಾರೆ ಅಂದ್ರೆ ಫ್ರಮ್ ದ ಚಾಪ್ಟರ್ ಫುಡ್ ಇಂದ ತಗೊಂಡಿದ್ದಾರೆ. ಸೊ ಫುಡ್ ಇಂದ 2 ಕ್ವೆಶನ್ ಬರುತ್ತೆ ಅಂತ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 3, ದ ರೈಟ್ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ಸ್ ಆನ್ ಇಂಡಿಪೆಂಡೆಂಟ್ ಹೌಸ್. ಇಲ್ಲಿ 4 ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಯಾವುದು ಇಂಡಿಪೆಂಡೆಂಟ್ ಹೌಸ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು 4 ಆಪ್ಷನ್ ಅನ್ನ ಚೆನ್ನಾಗಿ ರೀಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವಾಗ ಫಸ್ಟ್ ಆಪ್ಷನ್ ನಮಗೆ ಕರೆಕ್ಟ್ ಅನ್ಸುತ್ತೆ. ಬಿಲ್ಡಿಂಗ್ ಇನ್ ವಿಚ್ ಓನ್ಲಿ ಒನ್ ಫ್ಯಾಮಿಲಿ ರಿಸೈಡ್ಸ್ ಅಲ್ವಾ. ಒಂದು ಬಿಲ್ಡಿಂಗ್ ಅಲ್ಲಿ ಒಬ್ರು ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಒಂದು ಫ್ಯಾಮಿಲಿ ರಿಸೈಡ್ ಮಾಡೋರಿಗೆ ಈ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ಆಗುತ್ತೆ. ಸೊ ಆಪ್ಷನ್ ಎ, ಬಿಲ್ಡಿಂಗ್ ಇನ್ ವಿಚ್ ಓನ್ಲಿ ಒನ್ ಫ್ಯಾಮಿಲಿ ರಿಸೈಡ್ಸ್. ದೆನ್ ಸೊ ಈ ಕ್ವೆಶನ್ ಯಾವ ಚಾಪ್ಟರ್ ಇಂದ ಬಂದಿದೆ? ರೆಸಿಡೆನ್ಸಸ್ ಅಂತ ನಿಮ್ಗೆ ಒಂದು ಚಾಪ್ಟರ್ ಇದೆ ಅಲ್ವಾ, ಅದರಿಂದ ತಗೊಂಡಿದ್ದಾರೆ. ಸೊ ಒಂದು ಕ್ವೆಶನ್ ಫ್ರಮ್ ದಟ್ ಚಾಪ್ಟರ್. ನೆಕ್ಸ್ಟ್ ಐಸ್ ಕ್ಯೂಬ್, ವಾಟರ್ ಮತ್ತೆ ವಾಟರ್ ವೇಪರ್ ಅಂತ ಇಲ್ಲಿ ಒಂದು ಆರೋ ಮಾರ್ಕ್ ಅಲ್ಲಿ ತೋರಿಸಿದ್ದಾರೆ. ದ ಕರೆಕ್ಟ್ ಫ್ಲೋ ಚಾರ್ಟ್ ದಟ್ ರೆಪ್ರೆಸೆಂಟ್ಸ್ ಅಬೌವ್ ಪ್ರೋಸೆಸ್. 4 ಆಪ್ಷನ್ ಅನ್ನ ನೀವು ಓದಿದಾಗ ನೋಡಿ, ಸಾಲಿಡ್ ನ ನಾವು ಹೀಟ್, ಇವಾಗ ಐಸ್ ಕ್ಯೂಬ್ ಇದೆ, ಅದು ಸಾಲಿಡ್. ಕರೆಕ್ಟಾ? ಅದು ಹೀಟ್ ಮಾಡಿದಾಗ ಏನಾಗುತ್ತೆ? ಇಟ್ ಚೇಂಜಸ್ ಇಂಟು ಲಿಕ್ವಿಡ್. ಕರೆಕ್ಟಾ? ವಾಟರ್. ಮತ್ತೆ ವಾಟರ್ ಅನ್ನ ನಾವು ಹೀಟ್ ಮಾಡಿದಾಗ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಟೀಮ್, ವಾಟರ್ ವೇಪರ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ, ಸಾಲಿಡ್, ಹೀಟ್, ಲಿಕ್ವಿಡ್, ಹೀಟ್, ಗ್ಯಾಸ್. ಕರೆಕ್ಟಾ? ಸೊ this is from which chapter? Nature of matter. Cooking oil is accidentally added to water in a vessel at home. The effect and reason of this process. Density, oil above the water due to low density of oil. Option D is the correct answer. So idu yav chapter inda tagondidare? You have to guess. Next, 6th question. It is an example of natural element. Element, compounds and mixtures anta nimge ಒಂದು ಲೆಸನ್ ಇದೆ ಅಲ್ವಾ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಎಲಿಮೆಂಟ್ ಯಾವ್ದು ಇದರಲ್ಲಿ? ಅಯನ್. ನೆಕ್ಸ್ಟ್ ನಿಮಗೆ SA2 ಅಲ್ಲಿ ಹೀಗೂ ಕೇಳಬಹುದು, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಪೌಂಡ್, ಮಿಕ್ಸ್ಚರ್ಸ್ ಅಂತ ಹೇಳಿ ಆ ರೀತಿನೂ ಕೊಡಬಹುದು. ಸೊ ನೀವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ವೆನ್ ಅಯನ್ ಅಂಡ್ ಸಲ್ಫರ್ ಆರ್ ಮಿಕ್ಸ್ಡ್ ದೇ ರಿಟೇನ್ ದೇರ್ ಒರಿಜಿನಲ್ ಪ್ರಾಪರ್ಟೀಸ್, ದೆನ್ ದ ಸಬ್ಸ್ಟೆನ್ಸ್ ಫಾರ್ಮ್ ಬಿಲಾಂಗ್ ಟು ದಿಸ್ ಗ್ರೂಪ್. ಯಾವಾಗ ನಾವು ಒಂದು ಒರಿಜಿನಲ್ ಪ್ರಾಪರ್ಟಿ ರಿಟೇನ್ ಆಗುತ್ತೋ ಅದನ್ನ ನಾವು ಮಿಕ್ಸ್ಚರ್ಸ್ ಅಂತ ಹೇಳ್ತೇವೆ. ಎಲಿಮೆಂಟ್ಸ್ ಅಂದ್ರೆ ಓನ್ಲಿ ಒನ್, ಫಾರ್ ಎಕ್ಸಾಂಪಲ್ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್, ಇವೆಲ್ಲ ಎಲಿಮೆಂಟ್ಸ್. ಕಾಂಪೌಂಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ 2 ಸೇರಿದಾಗ ರಿಯಾಕ್ಟ್ ಆದಾಗ ನಮಗೆ ವಾಟರ್ ಸಿಗುತ್ತೆ. ಕರೆಕ್ಟಾ? ಸೊ ಇಲ್ಲೇನ್ ಹೇಳಿದ್ದಾರೆ? ದೇ ರಿಟೇನ್ ದೇರ್ ಒರಿಜಿನಲ್ ಪ್ರಾಪರ್ಟೀಸ್. ಐರನ್ ಐರನ್ ಆಗೇ ಇರುತ್ತೆ, ಸಲ್ಫರ್ ಸಲ್ಫರ್ ಆಗೇ ಇರುತ್ತೆ. ದೆನ್ ಇಟ್ ಈಸ್ ಎ ಮಿಕ್ಸ್ಚರ್ಸ್. ಸೊ ನಾವು ಬಿ ಆನ್ಸರ್ ಅನ್ನ ಸೆಲೆಕ್ಟ್ ಮಾಡ್ತೇವೆ, ಮಿಕ್ಸ್ಚರ್ಸ್ ಅಂತ. ಕ್ವೆಶನ್ ನಂಬರ್ 8, ಸೊ ನಮಗೆ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಮತ್ತೆ
ಮಿಕ್ಸ್ಚರ್ಸ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿದೆ? 2 ಕ್ವೆಶನ್ಸ್ ಬಂದಿದೆ. 8th ಅಲ್ಲಿ ದ ಫಾರ್ಮ್ ಆಫ್ ಎನರ್ಜಿ ದಟ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ವರ್ಕಿಂಗ್ ಆಫ್ ಟಿವಿ ರಿಮೋಟ್. ಸೊ ಬಯೋ ಎನರ್ಜಿ, ಹೀಟ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ. ಯಾವ ಎನರ್ಜಿ? ಕೆಮಿಕಲ್ ಎನರ್ಜಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಯಾವ ಚಾಪ್ಟರ್ ಇಂದ? ಅಮೇಜಿಂಗ್ ಎನರ್ಜಿ ಚಾಪ್ಟರ್ ಇಂದ ತಗೊಂಡಿದ್ದಾರೆ. ಕರೆಕ್ಟಾ? ಸೊ ನೆಕ್ಸ್ಟ್ ಅದೇ ಲೆಸನ್ ಇಂದ ಇನ್ನೊಂದು ಬಂದಿದೆ ನೋಡಿ. ಇಲ್ಲಿ ಮಿಸ್ ಮ್ಯಾಚ್ ಇದೆ. ಇಲ್ಲಿ ಕೆಲವು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಯಾವ್ದು ಮಿಸ್ ಮ್ಯಾಚ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಈ 4 ಓದಿದ್ರೆ ನಮಗೆ ಮಿಸ್ ಮ್ಯಾಚ್ ಎನರ್ಜಿ ಯಾವುದು ಅಂದ್ರೆ ಫಸ್ಟ್ ಆಪ್ಷನ್ ಎ ಅಲ್ಲಿ ಇರೋದು ವಾಕ್ ಟು ನಿಯರೆಸ್ಟ್ ಪ್ಲೇಸಸ್, ಫ್ಯೂಯಲ್ ಎನರ್ಜಿ ಅಂತ ಇದೆ. ವಾಕ್ ಟು ನಿಯರೆಸ್ಟ್ ಪ್ಲೇಸಸ್ ಯಾವ ಎನರ್ಜಿ ಬೇಕು ನಮಗೆ? ಮಸ್ಕ್ಯುಲರ್ ಎನರ್ಜಿ ಬೇಕು. ಸೊ ದಟ್ ಈಸ್ ಅ ಮಿಸ್ ಮ್ಯಾಚ್. ಸೊ ಆನ್ಸರ್ ಎ, ವಾಕ್ ಟು ನಿಯರೆಸ್ಟ್ ಪ್ಲೇಸಸ್, ಫ್ಯೂಯಲ್ ಎನರ್ಜಿ. ಕ್ವೆಶನ್ ನಂಬರ್ 10 ದ ಸ್ಕೈ ಚಾಪ್ಟರ್ ಇಂದ ತಗೊಂಡಿದ್ದಾರೆ ಲೆಸನ್ ಇಂದ. ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಯಾವುದು? ಆನ್ಸರ್ ಬಿ, ಮರ್ಕ್ಯುರಿ. ಈ 4 ಆಪ್ಷನ್ ಅಲ್ಲಿ ಬಿ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ 11th ಬಂದ್ಬಿಟ್ಟು ಅವರ್ ಇಂಡಿಯಾ ಫಿಸಿಕಲ್ ಡೈವರ್ಸಿಟಿ ಆ ಚಾಪ್ಟರ್ ಇಂದ. ಯೂಶಲಿ ವೈಡ್ ಅಂಡ್ ಲಾಂಗ್ ವ್ಯಾಲೀಸ್ ಇನ್ ದ ಲೋವರ್ ಹಿಮಾಲಯಾಸ್ ಈಸ್. ಆಪ್ಷನ್ ಸಿ ಬಂದ್ಬಿಟ್ಟು ಕರೆಕ್ಟ್ ಆನ್ಸರು. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. DOOR ಇದೆ. ದಟ್ ಈಸ್ ಆಕ್ಚುಲಿ ಡೂನ್. DOON ಡೂನ್. ಆ ಚಾಪ್ಟರ್ ಅಲ್ಲಿ ಬರೋ ಎಲ್ಲ ಡೆಫಿನೇಷನ್ಸ್ ಗಳನ್ನ ನೀವು ಲರ್ನ್ ಮಾಡ್ತೀರಾ. ಲಾಸ್ಟ್ ಕ್ವೆಶನ್. ದಿಸ್ ಇಸ್ ನಾಟ್ ಅನ್ ಯೂನಿಯನ್ ಟೆರಿಟರಿ. ಸೊ 12th ಕ್ವೆಶನ್ ನಲ್ಲಿ ಇರುವಂತದ್ದು ಯೂನಿಯನ್ ಟೆರಿಟರಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದು ಅಂದ್ರೆ ಆಪ್ಷನ್ ಡಿ, ಮಣಿಪುರ್. ಇವಾಗ ನಮಗೆ 12 ಮಾರ್ಕ್ಸ್ ಎಲ್ಲಾನು ಕರೆಕ್ಟ್ ಆಗಿ ನಾವು ಥಿಂಕ್ ಮಾಡಿ ಆನ್ಸರ್ ಬರೆದ್ರೆ ಅಲ್ಲಿ 12 ಮಾರ್ಕ್ಸ್ ನಿಮಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ 2 ಮಾರ್ಕ್ಸ್ ಕ್ವೆಶನ್. Suggest 2 different methods with examples to preserve food items in houses where there is no cold storage facility. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಅಂದ್ರೆ ಏನು? ರೆಫ್ರಿಜರೇಟರ್ ಇಲ್ಲ, ಬಟ್ ಆದ್ರೂ ನಾವು ತುಂಬಾ ದಿನ ಫುಡ್ಗಳನ್ನ ಕೆಡದೆ ಹಾಗೆ ಇಡಬಹುದು. ಅದು ಯಾವ್ದಾದ್ರು 2 ಮೆಥಡ್ ಬರೀರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ 3 ಮೆಥಡ್ ಅನ್ನ ಬರ್ದಿದ್ದೇನೆ. ಬಟ್ ನೀವು ಎಕ್ಸಾಮ್ ಅಲ್ಲಿ 2 ಅಂತ ಕೇಳಿದ್ರೆ 2ನೇ ಬರಿಬೇಕು. ಫೈನ್. ಇವಾಗ 2 ಮಾರ್ಕ್ಸ್ಗೆ ಅಂದ್ರೆ 1 ಈಚ್ ಕ್ಯಾರೀಸ್ ಪಾಯಿಂಟ್ಸ್ 1 ಮಾರ್ಕ್. ಅಕಸ್ಮಾತ್ ನಿಮಗೆ ಒಂದೇ ಪಾಯಿಂಟ್ ಗೊತ್ತಿದ್ರೆ ಒಂದೇ ಪಾಯಿಂಟ್ ಬರೀರಿ. ನಿಮಗೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ಎ 1 ಮಾರ್ಕ್ಸ್ ದೇರ್, ರೈಟ್? ಸೊ ಗ್ರೇಪ್ಸ್ ಆರ್ ಡ್ರೈಡ್ ಅಂಡ್ ಯೂಸ್ಡ್ ಆಸ್ ಡ್ರೈ ಗ್ರೇಪ್ಸ್. ಸೆಕೆಂಡ್ ಪಾಯಿಂಟ್, ಸಾಲ್ಟ್ ಇಸ್ ಆಡೆಡ್ ಟು ಪಿಕಲ್ಸ್ ಟು ಅವಾಯ್ಡ್ ಸ್ಪಾಯ್ಲಿಂಗ್ ಫಾರ್ ಮೆನಿ ಡೇಸ್. ನೆಕ್ಸ್ಟ್, ಶುಗರ್ ಆರ್ ಯೂಸ್ ಟು ಪ್ರಿಸರ್ವ್ ದ ಫ್ರೆಶ್ ಫ್ರೂಟ್ಸ್. ಅಲ್ಲಿ 2 ಕೇಳಿರೋದ್ರಿಂದ ಯು ಹ್ಯಾವ್ ಟು ರೈಟ್ ಓನ್ಲಿ ದ 2. ನಾನು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಂತ ಹೇಳಿ 3 ಬರ್ದಿದ್ದೇನೆ ಅಷ್ಟೇ. ನೆಕ್ಸ್ಟ್ ಮತ್ತೆ 2 ಮಾರ್ಕ್ಸ್ ಕ್ವೆಶನ್. ಸೊ ನನ್ನ ಮೇಲೆ ಇವಾಗ ಕ್ವೆಶನ್ ನಂಬರ್ 13 ಓದಿದೆ ಅಲ್ವಾ, ಅದು ಯಾವ ಚಾಪ್ಟರ್ ಇಂದ ಬಂದಿದೆ? ಯಾವ ಟು ಗೆಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 14. ಎ ವಿಲೇಜ್ ವಾಸ್ ಅವಾರ್ಡೆಡ್ ಫಾರ್ ಬೆಸ್ಟ್ ವಿಲೇಜ್. ಲಿಸ್ಟ್ 4 ಎಲಿಜಿಬಲ್ ಫೀಚರ್ಸ್ ದ ವಿಲೇಜ್ ಶುಡ್ ಹ್ಯಾವ್ ಟು ಗೆಟ್ ದ ಅವಾರ್ಡ್. ಯಾವ ಫೀಚರ್ಸ್ ಇದ್ರೆ ಅವಾರ್ಡ್ ಸಿಗುತ್ತೆ, ಬೆಸ್ಟ್ ಅವಾರ್ಡ್? ಇಲ್ಲಿ ಎಷ್ಟು ಹೇಳಿದ್ದಾರೆ? 4 ಅಂತ ಹೇಳಿದ್ದಾರೆ. ನಾನೊಂದು ಎಕ್ಸ್ಟ್ರಾ ಬರ್ದಿದ್ದೇನೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಸೆಕೆಂಡು, ಎಲೆಕ್ಟ್ರಿಸಿಟಿ ಬೈ ಸೋಲಾರ್ ಎನರ್ಜಿ, ಪ್ರಾಪರ್ ವೆಂಟಿಲೇಷನ್ ಅಂಡ್ ಲೈಟ್, ಕ್ಲೋಸ್ಡ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಗಾರ್ಬೇಜ್ ಡಿಸ್ಪೋಸಲ್ ಅಂಡ್ ಪ್ರಿಪರೇಷನ್ ಆಫ್ ಮೆನ್ಯೂರ್ ಫ್ರಮ್ ಗಾರ್ಬೇಜ್. ನೀವು 4, 2 ಆ ರೀತಿ ಕೇಳಿದಾಗ ABCD ಅಂತ ಹೇಳಿ ಆ ರೀತಿ ಬರೆದು ನೀವು ಸೆಂಟೆನ್ಸ್ ಬರೀರಿ. ಇಲ್ಲಾಂದ್ರೆ ಈ ರೀತಿ ಡಾಟ್ ಇಟ್ಬಿಟ್ಟು ಬರೀರಿ. ಅವಾಗ ಟೀಚರ್ಸ್ಗಳಿಗೆ ಕರೆಕ್ಷನ್ ಮಾಡೋರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್ ನಿಮ್ಮ ಆನ್ಸರ್ ಕರೆಕ್ಟ್ ಇದ್ರೆ. ಫೈನ್. ಇವಾಗ ವಿಲೇಜ್ ವಾಸ್ ಅವಾರ್ಡೆಡ್ ಫಾರ್ ಬೆಸ್ಟ್ ವಿಲೇಜ್ ಅಂತ ಕೇಳಿದ್ದಾರೆ. ನಿಮ್ ನೆಕ್ಸ್ಟ್ SC2 ಅಲ್ಲಿ ಕೇಳಬಹುದು. SCT ವಾಸ್ ಅವಾರ್ಡೆಡ್ ಫಾರ್ ಬೆಸ್ಟ್ ಸಿಟಿ. ಲಿಸ್ಟ್ 4 ಎಲಿಜಿಬಲ್ ಫೀಚರ್ಸ್. ಇದೇ ಆನ್ಸರ್ ಅನ್ನ ಬರೀರಿ, ಸರಿನಾ? ನೆಕ್ಸ್ಟ್ ಇನ್ನೊಂದು 2 ಮಾರ್ಕ್ಸ್ ಕ್ವೆಶನ್. ವಾಟ್ ಆರ್ ದ 2 ಪ್ರಾಪರ್ಟೀಸ್ ಆಫ್ ಮ್ಯಾಟರ್? ಎನಿ 2 ಪ್ರಾಪರ್ಟೀಸ್ ಅನ್ನ ನಾವು ಬರೀಬೇಕು. ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಮ್ಯಾಟರ್ ಆಸ್ ಮಾಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 16. ಇಫ್ ಯು ಆಡ್ ಸಾಲ್ಟ್ ಟು a vessel completely filled with sambar does not spills out. Why? ಸಾಂಬಾರ್ಗೆ ಸಾಲ್ಟ್ ಹಾಕ್ತೇವೆ, ಬಟ್ ಸಾಂಬಾರ್ ಹೊರಗೆ ಚೆಲ್ಲೋದಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಸಾಂಬಾರ್ ಇಸ್ ಲಿಕ್ವಿಡ್. ಸಾಲಿಡ್ ಅಂದ್ರೆ ಗಟ್ಟಿ, ಸಾಂಬಾರು ನೀರ್ ತರ ತಾನೇ ಇರುತ್ತೆ. ಸಾಂಬಾರ್ ಇಸ್ ಲಿಕ್ವಿಡ್. ಸಾಲ್ಟ್ ಪಾರ್ಟಿಕಲ್ಸ್ ಹ್ಯಾವ್ ಕಂಬೈನ್ಡ್ ವಿತ್ ದ ಲಿಕ್ವಿಡ್ ಪಾರ್ಟಿಕಲ್ಸ್. ಸಾಂಬಾರ್ ಡಸ್ ನಾಟ್ ಸ್ಪಿಲ್ ಔಟ್. ಸೊ ಏನು? ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲದರಲ್ಲೂ ಪಾರ್ಟಿಕಲ್ಸ್ ಇರುತ್ತೆ. ಸೊ ಈ ಸಾಲ್ಟ್ ಬಂದ್ಬಿಟ್ಟು ಆ ಪಾರ್ಟಿಕಲ್ಸ್, ಸಾಂಬಾರ್ ಲಿಕ್ವಿಡ್ ಪಾರ್ಟಿಕಲ್ಸ್ ಜೊತೆಗೆ ಕಂಬೈನ್ಡ್ ಆಗುತ್ತೆ. ಸೊ ಸಾಂಬಾರ್ ಡಸ್ ನಾಟ್ ಸ್ಪಿಲ್ ಔಟ್. ನೆಕ್ಸ್ಟ್, ಗಿವ್ 4 ಎಕ್ಸಾಂಪಲ್ ಆಫ್ ಕಾಂಪೌಂಡ್ಸ್. ವಾಟರ್, ಶುಗರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಸಾಲ್ಟ್.
ಸೊ ನೀವು ಗಿವ್ 4 ಎಕ್ಸಾಂಪಲ್ಸ್ ಆಫ್ ಎಲಿಮೆಂಟ್ಸ್ ಮಿಕ್ಸ್ಚರ್ಸ್ ಅದನ್ನೆಲ್ಲ ಓದ್ಕೊಳ್ಳಿ, ಕೇಳೋ ಸಾಧ್ಯತೆ ಇದೆ. ದೆನ್ ಮೆನ್ಷನ್ 4 ವರ್ಕ್ಸ್ ದಟ್ ಕ್ಯಾನ್ ಬಿ ಡನ್ ಬೈ ಮಸ್ಕ್ಯುಲರ್ ಎನರ್ಜಿ. ಸೊ ಬೈ ಯೂಸಿಂಗ್ ಅವರ್ ಮಸ್ಕ್ಯುಲರ್ ಎನರ್ಜಿ ಯಾವುದಾದ್ರೂ 4 ವರ್ಕ್ಸ್ನ ಬರೀರಿ ಅಂತ ಹೇಳಿದ್ದಾರೆ. ವಾಕಿಂಗ್, ಕ್ಲೈಂಬಿಂಗ್, ಪುಲ್ಲಿಂಗ್, ಪುಷಿಂಗ್. ಫೈನ್. ನೆಕ್ಸ್ಟ್ ಆಕ್ಟಿವಿಟಿ ಕ್ವೆಶನ್ ನಂಬರ್ 19, fill in the table with appropriate answers. 2 marks question. ಇಲ್ಲಿ ಕೆಲವು ಅವರೇ ಕೊಟ್ಟಿದ್ದಾರೆ, ಕೆಲವು ಪ್ಲೇಸ್ ಅನ್ನ ಬ್ಲಾಂಕ್ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕರೆಕ್ಟ್ ಆನ್ಸರ್ ಬರಿಬೇಕು. ಇಲ್ಲಿ ಫಾರ್ಮ್ ಆಫ್ ಎನರ್ಜಿ ಮಸ್ಕ್ಯುಲರ್ ಎನರ್ಜಿ, ಚೇಂಜ್ ಟು ಮೆಕ್ಯಾನಿಕಲ್ ಎನರ್ಜಿ. ಯಾವ್ದಾದ್ರು ಒಂದು ಆಕ್ಟಿವಿಟಿ ಹೆಸರು ಬರೀರಿ, ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಕಿಕ್ಕಿಂಗ್ ಎ ಬಾಲ್, ಥ್ರೋಯಿಂಗ್ ಎ ಬಾಲ್, ಪುಷಿಂಗ್ ಎ ಬಾಕ್ಸ್, ಎನಿಥಿಂಗ್ ಯು ಕ್ಯಾನ್ ರೈಟ್. ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮ್ ಆಫ್ ಚೇಂಜ್ಡ್ ಎನರ್ಜಿ ನಾವು ಬರಿಬೇಕು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಆಲ್ವೇಸ್ ಚೇಂಜಸ್ ಟು ಮೆಕ್ಯಾನಿಕಲ್ ಎನರ್ಜಿ. ಅವರೇ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದರಲ್ಲಿ ಈಟ್ ಎನರ್ಜಿ ಕೊಟ್ಟಿದ್ದಾರೆ, ಡ್ರೈಯಿಂಗ್ ಅಪ್ ಸೆಲ್ಸ್ ಕೊಟ್ಟಿದ್ದಾರೆ. ಸೊ ಯಾವ ಎನರ್ಜಿ ಬೇಕು ನಮಗೆ? ಸೋಲಾರ್ ಎನರ್ಜಿ ಬೇಕಾಗುತ್ತೆ. ಇನ್ನೊಂದು ಫ್ಯೂಯಲ್ ಎನರ್ಜಿ, ಈಟ್ ಎನರ್ಜಿ ಕೊಟ್ಟಿದ್ದಾರೆ. ನಾವು ಆಕ್ಟಿವಿಟಿ ಅಂದ್ರೆ ಒಂದು ಎಕ್ಸಾಂಪಲ್ ಬರಿಬೇಕು, ಬರ್ನಿಂಗ್ ಆಫ್ ಫೈರ್ ವುಡ್. ನೆಕ್ಸ್ಟ್ ಡ್ರಾ ದ ಡಯಾಗ್ರಾಮ್ ಆಫ್ ಸೋಲಾರ್ ಸಿಸ್ಟಮ್, ಮಾರ್ಕ್ ದ ಫಾಲೋಯಿಂಗ್ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೆಡ್ ಪ್ಲಾನೆಟ್ ಅಂದ್ರೆ ಯಾವುದು? ರೆಡ್ ಪ್ಲಾನೆಟ್ ಅಂದ್ರೆ ಮಾಸ್. ಸೊ ಅದು ಡಯಾಗ್ರಾಮ್ ಬರೀತೀರಾ. ಆಮೇಲೆ ಯುರೇನಸ್. ನೆಕ್ಸ್ಟ್ ನಿಮ್ಗೆ ಬೇಕಿದ್ರೆ ಈ ರೀತಿ ಕೇಳ್ಬೋದು, ಬ್ರೈಟ್ ಬ್ಲೂ ಪ್ಲಾನೆಟ್ ಅನ್ನ ಡ್ರಾ ಮಾಡಿ. ಅಂದ್ರೆ ಯಾವ್ದನ್ನ ಡ್ರಾ ಮಾಡ್ತೀರಾ ನೀವು? ನೆಪ್ಚೂನ್ ಅನ್ನ ಡ್ರಾ ಮಾಡ್ತೀರಾ. ನಿಯರೆಸ್ಟ್ ಪ್ಲಾನೆಟ್ ಅನ್ನ ಡ್ರಾ ಮಾಡಿ ಅಂತ ಅಲ್ಲಿ ನಿಯರೆಸ್ಟ್ ಪ್ಲಾನೆಟ್ ಅಂತ ಕೊಟ್ರೆ ಮರ್ಕ್ಯುರಿ ಡ್ರಾ ಮಾಡ್ತೀರಾ. ಬ್ರೌನ್ ಪ್ಲಾನೆಟ್ ಅಂತ ಕೊಟ್ರೆ ಯಾವ್ದನ್ನ ಡ್ರಾ ಮಾಡ್ತೀರಾ? ಎಸ್, ಮರ್ಕ್ಯುರಿನ ಡ್ರಾ ಮಾಡ್ತೀರಾ. ಕರೆಕ್ಟಾ? ರೆಡ್ ಸ್ಪಾಟ್ ಪ್ಲಾನೆಟ್ ಅಂದಾಗ ಜುಪಿಟರ್ ಅನ್ನ ಡ್ರಾ ಮಾಡ್ತೀವಿ. ಸೊ ಈ ರೀತಿ ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ನೇಮ್ ಎನಿ 4 ರಿವರ್ಸ್ ಆಫ್ ದ ಸ್ಟೇಟ್. ಕಾವೇರಿ ರಿವರ್, ಕೃಷ್ಣಾ ರಿವರ್, ಶರಾವತಿ ರಿವರ್, ನೇತ್ರಾವತಿ ರಿವರ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನು ಬೇರೆ ರಿವರ್ ಹೆಸರಿದೆ, ಯು ಕ್ಯಾನ್ ಪ್ರಾಕ್ಟೀಸ್ ದಟ್. ದೆನ್ ಲಿಸ್ಟ್ ಎನಿ 4 ಅವಾರ್ಡ್ಸ್ ಗಿವನ್ ಟು ದ ಗ್ರೇಟ್ ಪರ್ಸನಾಲಿಟೀಸ್ ಅಟ್ ನ್ಯಾಷನಲ್ ಲೆವೆಲ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂಡ್ ಭಾರತ ರತ್ನ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವೆಶ್ಚನ್ ಎರಡಿದೆ. ಲಿಸ್ಟ್ 4 ಫೀಚರ್ಸ್ ದಟ್ ಆರ್ ಹೆಲ್ಪ್ಫುಲ್ ಫಾರ್ ದ ಫಾರ್ಮೇಶನ್ ಆಫ್ ಆರ್ಕಿಟೆಕ್ಚರ್ ಇನ್ ದ ಪ್ಲೇನ್ಸ್. ಸೊ ಇಲ್ಲಿ ಎಷ್ಟು ಕೇಳಿದ್ದಾರೆ? 4 ಫೀಚರ್ಸ್ ಕೇಳಿದ್ದಾರೆ. ನಾನು ಸ್ವಲ್ಪ ಜಾಸ್ತಿನೇ ಬರ್ದಿದ್ದೇನೆ. These regions have level land, easy to construct buildings. 1 point. Second point, availability of rocks, sand, marble rock. Third, availability of craftsmen, availability of plant fibers, availability of metal wood. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ತಾಜ್ ಮಹಲ್ ಇನ್ ಆಗ್ರಾ ವಾಸ್ ಬಿಲ್ಡ್ ಬೈ ಯೂಸಿಂಗ್ ಮಾರ್ಬಲ್ ರಾಕ್. ಸೊ ಅಂದ್ರೆ ಆರ್ಕಿಟೆಕ್ಚರ್ ಅಂದ್ರೆ ನಿಮ್ಗೆ ಏನು ಅಂತ ಅರ್ಥ ಆಯ್ತು. ಯಾಕೆ ಈ ಪ್ಲೇನ್ ರೀಜನ್ ಯಾವ ಫೀಚರ್ಸ್ ಇಂದ ಈಸಿಯಾಗಿ ನಮಗೆ ಒಳ್ಳೊಳ್ಳೆ ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಅನ್ನೋದಕ್ಕೆ ಇದು ಆನ್ಸರ್. ಇದರಲ್ಲಿ ನಿಮಗೆ 4 ಕೇಳಿರೋದ್ರಿಂದ ಓನ್ಲಿ ಹ್ಯಾವ್ ಟು ರೈಟ್ ದ 4. ಎಕ್ಸಾಂಪಲ್ ಕೇಳಿದ್ರೆ ಎಕ್ಸಾಂಪಲ್ ಬರಿಬೇಕು, ಎಕ್ಸಾಂಪಲ್ ಕೇಳಿಲ್ಲ ಅಂದ್ರೆ ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 24 ಮ್ಯಾಪ್ ಇದೆ. ದ ಸದರ್ನ್ ನೇಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಯಾವ್ದು ಬರುತ್ತೆ? ಮಾಲ್ಡೀವ್ಸ್ ಮತ್ತೆ ಶ್ರೀಲಂಕಾ ಬರುತ್ತೆ. ಸಿ ಇನ್ ದ ವೆಸ್ಟ್ ಆಫ್ ಇಂಡಿಯಾ ಅರೇಬಿಯನ್ ಸಿ ಬರುತ್ತೆ. ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ನ್ಯೂ ಡೆಲ್ಲಿ. ದೆನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಸೊ ನ್ಯೂ ಡೆಲ್ಲಿ ಇಲ್ಲಿ ಬರುತ್ತೆ. ದೆನ್ ನೆಕ್ಸ್ಟ್ ಅಂಡಮಾನ್ ಅಂಡ್ ನಿಕೋಬಾರ್ ಮತ್ತೆ ಶ್ರೀಲಂಕಾ ನೀವು ಡ್ರಾ ಮಾಡಬೇಕಾಗುತ್ತೆ. ಈ ಕಡೆ ಕೆಳಗೆ ನಿಮಗೆ ಎಂಡ್ ಪಾಯಿಂಟ್ ಅಲ್ಲಿ ಶ್ರೀಲಂಕಾ, ಇನ್ನು ಸ್ವಲ್ಪ ಈ ಕಡೆ ಬಂದ್ರೆ ನಿಮಗೆ ಮಾಲ್ಡೀವ್ಸ್ ಸಿಗುತ್ತೆ. ಕರೆಕ್ಟಾ? ಸೊ ವಿ ಕಂಪ್ಲೀಟೆಡ್. Now you know that from the food chapter, food, residences, nature of matter, elements, amazing energy, sky, our India, ಅದರಲ್ಲಿ ಫಿಸಿಕಲ್ ಡೈವರ್ಸಿಟಿ, ಪೊಲಿಟಿಕಲ್ ಅಂಡ್ ಕಲ್ಚರಲ್ ಇಷ್ಟು ಚಾಪ್ಟರ್ ಇಂದ ತಗೊಂಡು ಕೊಟ್ಟಿದ್ದಾರೆ. ಸೊ ನೀವು ಇಷ್ಟು ಚಾಪ್ಟರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತೆ ಡಯಾಗ್ರಾಮ್ಸ್ ಎಲ್ಲಿದೆನೋ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೋಲಾರ್ ಸಿಸ್ಟಮ್ ಅಲ್ಲಿಂದ ಕೇಳಿರೋದ್ರಿಂದ ಅದರಿಂದನೇ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. Take a good marks and all the best for your exam. If you are new to my channel, kindly subscribe and thank you for watching.